ವೇದದ ಅಧ್ಯಯನದಲ್ಲಿ ಪಾರಂಗತರಾಗಿ ನಮ್ಮ ಭಾರತದ ಸನಾತನ ಪರಂಪರೆಯನ್ನ ಸಮೃದ್ಧವಾಗಿ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಈ ಪರಿಸರ ವಿದ್ಯಾಪೀಠ ಇದನ್ನ ಪೂಜ್ಯರು ಪ್ರಾರಂಭಿಸಿದರು. ಅದೇ ಅವರನ್ನ ಹುರಿದುಂಬಿಸಿ ಅವರಿಗೆ ಪ್ರೋತ್ಸಾಹಿಸಿ ವಿದ್ವಾಂಸರನ್ನ ಗೌರವಿಸಿ ಸಮಾಜದಲ್ಲಿ ವಿದ್ವತ್ತಿಗೆ, ಜ್ಞಾನಕ್ಕೆ, ಶ್ರದ್ಧೆಗೆ, ಸಮರ್ಪಣೆಗೆ ಯಾವತ್ತೂ ಕೂಡ ಗೌರವ ಇರಬೇಕು. ಮನುಷ್ಯನ ಜೀವನ ಹಸನುಗೊಳ್ಳೋದು, ಸಾರ್ಥಕಗೊಳ್ಳೋದು ಇಂಥದ್ರಿಂದಲೇ. ಸಾಮಾನ್ಯವಾಗಿ ಮನುಷ್ಯರು ತಮ್ಮ ಭೌತಿಕ ಜೀವನದ ಕಷ್ಟ ಸುಖಗಳಲ್ಲೇ ತೊಡಗಿರ್ತಾರೆ. ಆ ರೀತಿ ಇದ್ದಾಗ ಮಧ್ಯದಲ್ಲಿ ಎಂದೋ ಸ್ವರೇ ಭಗವಂತನ ಸ್ಮರಣೆ ಮಾಡುವಂಥದ್ದನ್ನ ಪರಂಪರೆಯಾಗಿ ಶ್ರದ್ಧೆಯಿಂದ ನಡೆಸಿಕೊಂಡು ಬಂದಿದ್ದೇವೆ. ಎಲ್ಲ ಮನೆಗಳಲ್ಲೂ ಇದು ನಡೆಯುತ್ತೆ. ಆದರೆ ಧರ್ಮಕ್ಕಾಗಿಯೇ ಬದುಕಬೇಕು, ಜ್ಞಾನದ ಪ್ರಸಾರಕ್ಕಾಗಿಯೇ ಜೀವನವನ್ನು ಸವೆಸಬೇಕು. ನಮ್ಮ ಪೂರ್ವಜರು ನಮಗೆ ಕೊಟ್ಟಿದ್ದಂಥ ಜ್ಞಾನ ಭಂಡಾರವನ್ನ ಇನ್ನಷ್ಟು ಸಮೃದ್ಧಗೊಳಿಸಿ ಮುಂದಿನ ತಲೆಮಾರಿಗೆ ಕೊಡೋದಕ್ಕಾಗಿ ತನ್ನ ಪ್ರತಿಭೆಯನ್ನ, ಪರಿಶ್ರಮವನ್ನು ಸುರಿಯಬೇಕು ಅನ್ನುವಂಥ ಪೀಳಿಗೆ ತಯಾರಾಗೋದು ಅಷ್ಟು ಸುಲಭ ಅಲ್ಲ. ಜಗತ್ತಿನ ಜಂಜಡಗಳಲ್ಲಿ, ಪ್ರಾಪಂಚಿಕ ಸುಖ ಕಷ್ಟಗಳಲ್ಲಿ ಮನುಷ್ಯರು ಮುಳುಗಿರ್ತಾರೆ. ಅಂಥವರಲ್ಲಿ ಎಷ್ಟೋ ಪ್ರತಿಭೆಗಳಿದ್ದವರು ಕೂಡ ಸರಿಯಾದ ಅವಕಾಶ ಇಲ್ಲದೇನೆ ಮುರುಟಿ ಹೋಗ್ತಾರೆ. ಆದ್ದರಿಂದ ಭಗವಂತನ ಕೃಪೆ ಬೇಕು, ಪ್ರತಿಭೆ ಇರಬೇಕು ಮತ್ತು ಶ್ರೀಮಠದ ಪೂಜ್ಯ ಶ್ರೀಪಾದಗಳಂತವರ ಆಶೀರ್ವಾದ, ಮಾರ್ಗದರ್ಶನ, ಪ್ರೋತ್ಸಾಹ ಇವುಗಳು ಬೇಕು. ಇವೆಲ್ಲವೂ ಒಂದು ಕಡೆ ಸೇರಿದಾಗ ಅನೇಕ ಈ ರೀತಿಯ ಪ್ರತಿಭೆಗಳು ಮಾನವತೆಯ ಉದ್ಧಾರಕ್ಕೆ, ಮಾನವತೆಯ ಪ್ರಗತಿಗೆ ತಮ್ಮ ಕೊಡುಗೆಯನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ. ಈ ವಿದ್ಯಾಪೀಠ ಶ್ರೀಗಳವರ ಮಾರ್ಗದರ್ಶನದಲ್ಲಿ, ಅವರ ಪ್ರೇರಣೆಯಲ್ಲಿ ಅದೇ ರೀತಿಯ ಒಂದು ಮಹೋನ್ನತವಾದಂತಹ ಸೇವೆಯನ್ನ, ಕಾರ್ಯವನ್ನ ಮಾಡುತ್ತಾ ಬಂದಿದೆ. ಇದು ರಾಷ್ಟ್ರೀಯ ಕಾರ್ಯವೇ. ಈಗ ಪರಿಚಯ ಮಾಡಿಕೊಡುತ್ತಾ ರಾಷ್ಟ್ರೀಯ ವಿಚಾರಕ್ಕಾಗಿ ಪೂಜ್ಯ ವಿಶ್ವೇಶತೀರ್ಥರು ಹೇಗೆ ಗಮನಿಸ್ತಾ ಇದ್ರು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿದರು. ಈ ಪರಿಸರದಲ್ಲಿ ನಡೆಯುವಂಥ ಕೆಲಸವೂ ಕೂಡ ಧರ್ಮ ಜಾಗೃತಿ, ಧಾರ್ಮಿಕ ಶ್ರದ್ಧೆಯ ಒಂದು ಮೇಲ್ನಡಿಕೆ, ಇದು ಕೂಡ ಒಂದು ರಾಷ್ಟ್ರೀಯ ಕಾರ್ಯವೇ. ಇದೇ ನಡಿಬೇಕಾದ್ದು. ಯಾಕೆಂದ್ರೆ ಆಧ್ಯಾತ್ಮದ ಒಂದು ಹೊನಲು ಇಲ್ಲದೇನೆ ಭಾರತದ ನಾಗರಿಕತೆಯ ಪ್ರವಾಹ, ಭಾರತದ ರಾಷ್ಟ್ರ ಪ್ರವಾಹ ಅದು ಸಮೃದ್ಧ ಆಗೋದಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮದ ಹೊನಲು, ಆಧ್ಯಾತ್ಮದ ಒಂದು ಪ್ರವಾಹ ಇದು ನಾಡಿಗೆ ಒಂದು ತನ್ನತನವನ್ನ, ಒಂದು ವ್ಯಕ್ತಿತ್ವವನ್ನ, ಅಸ್ಮಿತೆಯನ್ನ ಕೊಟ್ಟಿದೆ. ಜಗತ್ತಿನಲ್ಲಿ ಮಾನವತೆ ಉಳಿಬೇಕು ಅನ್ನೋದಾದ್ರೆ ಈ ಆಧ್ಯಾತ್ಮದ ಒಂದು ದೊಡ್ಡದಾದಂತಹ ಭೂಮಿಕೆ, ಪಾತ್ರ ಇರಲೇಬೇಕು. ಜಗತ್ತಿಗೆ ಭಾರತ ಗುರು, ಭಾರತದ ಆತ್ಮ ಆಧ್ಯಾತ್ಮ. ಜಗತ್ತಿಗೆ ಬೆಳಕನ್ನು ಕೊಡಬೇಕಾದ್ದು ಭಾರತ, ಆದರೆ ಭಾರತಕ್ಕೆ ಬೆಳಕನ್ನು ಕೊಡಬೇಕಾದ್ದು ಅಧ್ಯಾತ್ಮ. ಅಧ್ಯಾತ್ಮ ಅನ್ನುವಂಥದ್ದು ಅನೇಕ ಬಾರಿ ಭೌತಿಕ ಜಗತ್ತಿಗೆ ಬೆನ್ನು ತೋರಿಸುವಂತಹದ್ದು ಅನ್ನುವ ರೀತಿಯಲ್ಲೇನೆ ವಿವರಣೆಯನ್ನು ಅನೇಕರು ಕೊಟ್ಬಿಟ್ಟಿದ್ದಾರೆ. ಹಾಗಲ್ಲ. ಸಮುತ್ಕರ್ಷ ಮತ್ತು ನಿಶ್ರೇಯಸ್ಸು, ಅಭ್ಯುದಯ ಮತ್ತು ನಿಶ್ರೇಯಸ್ಸು ಎರಡೂ ಸೇರಿದ್ದೇನೆ ಧರ್ಮ. ಯೋಭ್ಯುದ ನಿಶ್ರೇಯಸ್ಸ ಧರ್ಮ ಅಂತ ಕಣಾದ ಋಷಿ ಹೇಳಿ. ಅದರಿಂದ ಧರ್ಮದ ಎರಡೂ ಮುಖಗಳು, ಭೌತಿಕ ಉನ್ನತಿ ಹಾಗೂ ಪಾರಮಾರ್ಥದ ಮೇಲ್ಮೆ, ಇವೆರಡೂ ಸೇರಿದಾಗ ಮಾತ್ರ ಅದು ಧರ್ಮ ಅಂತ ಅನಿಸ್ಕೊಳ್ಳುತ್ತೆ. ಆದ್ದರಿಂದ ಧಾರ್ಮಿಕ ಜಾಗೃತಿ ಇದು ಭೌತಿಕತೆಯನ್ನು, ಅಧ್ಯಾತ್ಮವನ್ನು ಸೇರಿರುವಂಥದ್ದು.
ಇದನ್ನೇ ಶ್ರೀಮಠದ ಪರಂಪರೆ ನಿರಂತರವಾಗಿ ನಡೆಸಿಕೊಂಡು ಬಂದಿದೆ. ಅದರಲ್ಲೂ ವಿಶೇಷವಾಗಿ ಇಂದಿನ ಯತಿಗಳಾಗಿ ಈ ಮಠದ ನೇತೃತ್ವವನ್ನು ವಹಿಸಿದಂತ ಪರಂಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳರು ಭಾರತದ ಸಮಾಜದ ಮೇಲ್ಮೆಗಾಗಿ, ಉನ್ನತಿಗಾಗಿ ತಮ್ಮ ಇಡೀ ಸನ್ಯಾಸ ಜೀವನದಲ್ಲಿ ಅದನ್ನ ಅದ್ಭುತವಾಗಿ ಉದಾಹರಣೋಪಮಾನವಾಗಿ ನಡೆಸಿಕೊಂಡು ಬಂದರು. ಶ್ರೀಯತಿಗಳು ಅನೇಕ ಮುಖಗಳಲ್ಲಿ ತಮ್ಮ ಒಂದು ಈ ಕಾರ್ಯವನ್ನು ನಡೆಸಿದ್ರು ಅನ್ನೋದನ್ನ ನಾವೆಲ್ಲರೂ ಬಲ್ಲವು. ಇಲ್ಲಿರುವಂತವರಿಗೆ ನಾನು ಅದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಆದರೆ ಯತಿವರೇಣ್ಯರು ಇಲ್ಲಿರುವಂತಹ ಸಂದರ್ಭದಲ್ಲಿ ಅವರ ಸಮಕ್ಷಮದಲ್ಲಿ ಹೇಳೋದು ನನ್ನ ಸೌಭಾಗ್ಯ. ಶಾಸ್ತ್ರದ ಅಧ್ಯಯನದಲ್ಲಿ, ಬೌದ್ಧಿಕ ತೀಕ್ಷ್ಣತೆಯಲ್ಲಿ, ಸಮಾಜದ ಬಗೆಗಿನ ಅವರ ಕಳಕಳಿ ಮತ್ತು ಪ್ರೇಮದಲ್ಲಿ, ಸಾಮಾಜಿಕ ಸೇವೆ, ರಾಷ್ಟ್ರದ ಸಂಘಟನೆ ಮತ್ತು ಉನ್ನತಿ, ಇವುಗಳಲ್ಲಿ ಶ್ರೀ ವಿಶ್ವೇಶತೀರ್ಥರು ನಡೆದು ತೋರಿಸಿದ ದಾರಿ ಇಡೀ ಭಾರತದ ಸಮಾಜಕ್ಕೆ ಒಂದು ಮೇಲ್ಪಂಕ್ತಿ, ಒಂದು ಸದಾ ಪ್ರೇರಣೆ. ಅದು ಅನೇಕ ಬಾರಿ ಶ್ರೀಗಳ ದರ್ಶನವನ್ನು ಮಾಡುವ ಭಾಗ್ಯ ನನಗೂ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಸಂಖ್ಯ ಕಾರ್ಯಕರ್ತರಿಗೂ ಒದಗಿ ಬಂದಿದೆ. ನಾವಾಗಿ ಹೋಗಿದ್ದು ಕೆಲವು ಬಾರಿ, ನಮ್ಮ ಮೇಲೆ ಪ್ರೀತಿ ಇಟ್ಟು ಅವರಾಗೇ ಬಂದದ್ದು ಹಲವು ಬಾರಿ. ಇದನ್ನು ನಾನು ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಶ್ರೀಗಳು ಸಂಘದ ಕಾರ್ಯದ ಜೊತೆಗೆ ಸೇರಿದ್ರು ಅನ್ನುವಂಥದ್ದು ಸಂಘದ ಕಾರ್ಯಕರ್ತರ ಮೇಲಿನ ಪ್ರೇಮಕ್ಕಾಗಿ ಒಂದು. ಸಂಘ ಹಿಂದೂ ಸಮಾಜದ ಸಂಘಟನೆ ಮಾಡ್ತಾ ಇದೆ, ನಮ್ಮ ಭಾರತದ ಪರಂಪರೆಯನ್ನು ಉಳಿಸೋದಕ್ಕಾಗಿ ಹೆಣಗುತ್ತಾ ಇದೆ, ಶ್ರಮಿಸ್ತಾ ಇದೆ, ದೇಶದಲ್ಲಿ ಹಿಂದೂಗಳನ್ನು ಸಂಘಟಿಸ ಮಾಡ್ತಿದೆ ಅನ್ನುವಂತ ಒಂದು ಕಾರಣ ಇದೆಯಲ್ಲ, ಆ ಹಿಂದುತ್ವದ ಈ ಒಂದು ಮಹತ್ ಕಾರಣಕ್ಕಾಗಿ ಪೂಜ್ಯರು ನಮ್ಮ ಮೇಲೆ ಪ್ರೀತಿ ಇಟ್ಟರು. ಮತ್ತು ಸಂಘದ ಕಾರ್ಯಕರ್ತರ ಬಗ್ಗೆ ಅವ್ರ ಪ್ರೀತಿ ಹೇಗಿತ್ತು ಅಂದ್ರೆ, ನಾನು ಯಾವುದೇ ವಿಷಯವನ್ನು ಅವ್ರ ಹತ್ರ ತೆಗೆದುಕೊಂಡು ಹೋದಾಗ ಕೂಡ ಅದನ್ನ ಕೇಳಿ ಸರಿಯಾದ ಯಾವುದು ಅಂತ ತೂಗಿ ನೋಡಿ ಮಾರ್ಗದರ್ಶನ ಮಾಡಿ ನಮ್ಮನ್ನು ಆಶೀರ್ವದಿಸಿ ಕಳಿಸಿದ್ರು ಅನ್ನೋದಷ್ಟೇ ಅಲ್ಲ, ಅದು ಸಫಲವಾಗಬೇಕು ಅನ್ನೋದಕ್ಕಾಗಿ ನಮ್ಮ ಹಿಂದೆ ಬೆಂಬಲವಾಗಿ ನಿಂತರು, ನಮ್ಮ ಮುಂದೆ ಪ್ರೇರಣೆಯನ್ನು ಕೊಡೋದಕ್ಕಾಗಿ ಮುಂದುವರೆದು ಎರಡನ್ನೂ ಮಾಡಿದ್ರು. ನಾನು ಒಂದು ಉದಾಹರಣೆ ನೀಡುತ್ತೇನೆ. 1979-80ರಲ್ಲಿ ಹಿಂದೂ ಸೇವಾ ಪ್ರತಿಷ್ಠಾನ ಅನ್ನೋದನ್ನ ಪ್ರಾರಂಭ ಮಾಡಿದ್ವು ಸಂಘದ ಸ್ವಯಂ ಸೇವಕರುಗಳು. ಹಿಂದೂ ಸಮಾಜದಲ್ಲಿ ಸೇವಾವೃತ್ತಿಗಳನ್ನು ತಯಾರಿಸಿ ಸಮಾಜದ ವಿಭಿನ್ನ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಶ್ರೀಯುತ ಅಜಿತ್ ಕುಮಾರ್ ಅವರು ಸಂಘದ ಪ್ರಚಾರಕರಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ರು. ಎಲ್ಲ ಸಂಘದ ಕಾರ್ಯಕರ್ತರಾಗಿರೋದು. ನಾವು ಯೋಚನೆ ಮಾಡಿದ್ವು, ಹಿಂದೂ ಸೇವಾ ಪ್ರತಿಷ್ಠಾನಕ್ಕೆ ಯಾರು ಒಬ್ರು ಯತಿವರೇಣ್ಯರು ಮಾರ್ಗದರ್ಶನ ಮಾಡಬೇಕು, ನಾವು ಅವ್ರನ್ನ ಕುಲಪತಿಗಳು ಅಂತ ಒಂದು ಅಭಿಧಾನ ಇಟ್ಟು ಈ ಕೆಲಸ ನಡೆಸಬೇಕು ಅಂತ ಮಾಡಿದ್ವು. ಆಗ ಪೂಜ್ಯರಲ್ಲಿ ಹೋದಾಗ ಅದನ್ನ ಪೂರ್ತಿ ಸಾಂಗೋಪಾಂಗವಾಗಿ ಕೇಳಿ ತಿಳಿದುಕೊಂಡ್ರು, ಉದ್ದೇಶ ಏನು, ಕಾರ್ಯಕ್ರಮ ಏನು ಇತ್ಯಾದಿ ಅನೇಕ ರೀತಿಯ ಮಾರ್ಗದರ್ಶನ ಮಾಡಿದ್ರು. ನಾನು ಅದನ್ನು ವಿಸ್ತಾರವಾಗಿ ಹೇಳಕ್ ಹೋಗೋದಿಲ್ಲ. ಮತ್ತು ಕುಲಪತಿಗಳಾಗಿ ಹಿಂದೂ ಸೇವಾ ಪ್ರತಿಷ್ಠಾನದ 10 ಮುಖಗಳ ಸೇವಾ ಕಾರ್ಯಕ್ಕೆ ನಿರಂತರವಾಗಿ ಮಾರ್ಗದರ್ಶನ ಮಾಡಿದ್ರು, ಸಹಾಯ ಮಾಡಿದ್ರು. ಸೇವಾವೃತ್ತಿಗಳನ್ನ ತಮ್ಮ ಮಠದ ಶಿಷ್ಯರು ಅನ್ನೋ ರೀತಿಯಲ್ಲೇನೆ ಅವರನ್ನ ನೋಡಿಕೊಂಡ್ರು. ಸಂಘದ ಕಾರ್ಯಕ್ರಮಗಳಿಗೆ ಅನೇಕ ಸಾರಿ ನಾವು ಅವ್ರನ್ನ ಬರಮಾಡಿಕೊಂಡಿದ್ದೇವೆ. ಹಲವು ಸಾರಿ ನಮ್ಗೆ ಅನಿಸ್ತಿತ್ತು, ಪೂಜ್ಯರಿಗೆ ಪ್ರತಿ ಬಾರಿ ನಾವು ತೊಂದರೆ ಕೊಡಬಾರದು, ಅವರಿಗೂ ಇಡೀ ದೇಶಾದ್ಯಂತ ಅವರು ವರ್ಷವಿಡೀ ಪ್ರವಾಸ ಮಾಡ್ತಾರೆ. ಆದ್ರಿಂದ ಕೆಲವು ಸಾರಿ ನಾವು ಅವ್ರ ಕಾರ್ಯಕ್ರಮಕ್ಕೆ ಕರೆದು ಇಲ್ಲ. ಹುಬ್ಬಳ್ಳಿನಲ್ಲಿ ಒಂದು ಶಿಬಿರ ನಡೀತಿತ್ತು, ನಾನು ಆ ಶಿಬಿರದಲ್ಲಿದ್ದೆ, ಸಂಘದ ಶಿಬಿರ. ಶ್ರೀಗಳವರು ಔಪಚಾರಿಕವಾಗಿ ಆ ಕಾರ್ಯಕ್ರಮಕ್ಕೆ ಬರುವ ಯೋಜನೆ ಇರಲಿಲ್ಲ. ಆದರೆ ಆ ಮಾರ್ಗವಾಗಿ ಅವ್ರು ಹೋಗ್ತಿದ್ದವರು ಸಂಘ ಶಿಬಿರ ನಡೀತಿದೆ ಅಂತ ಗೊತ್ತಾಯ್ತು, ಹೇಳ್ಕಳಿಸಿದ್ರು, ನಾನು ಎಲ್ಲರನ್ನ ನೋಡಕ್ ಬರ್ತೀನಿ ಅಂತ. ಬೆಳಗ್ಗೆ 7 ಗಂಟೆಗೆ ಸಂಘ ಸ್ಥಾನದ ಕೆಲಸ ಕಾರ್ಯಕ್ರಮ, ನಾನು ಅಷ್ಟೊತ್ತಿಗೆ ಬರ್ತೇನೆ ಅಂತ ಹೇಳಿ ಅವ್ರು ಬಂದ್ರು.
ನಾನು ಯಾಕೆ ಇದನ್ನ ಹೇಳ್ತಿದ್ದೇನೆ ಅಂದ್ರೆ, ಮಗು ಸ್ವಲ್ಪ ತಾಯಿಯಿಂದ ದೂರ ಆಗಬೇಕು ಅಂದ್ರೂ ತಾಯಿ ಮಗುವನ್ನು ಬಿಡೋದಿಲ್ಲ. ಸಂಘದ ಕಾರ್ಯಕರ್ತರಿಗೆ ಪೂಜ್ಯ ವಿಶ್ವೇಶ ತೀರ್ಥರು ಈ ರೀತಿ ಮಾತೃವಾತ್ಸಲ್ಯ ಮತ್ತು ಗುರು ಸಮಾನವಾದಂತ ಗುರುಗಳೇ ಆಗಿ ನಮಗೆ ಮಾರ್ಗದರ್ಶನ, ಇದನ್ನ ನಿರಂತರವಾಗಿ ಶ್ರೀಗಳು ನಮಗೆ ಉಣಬಡಿಸಿದ್ದಾರೆ, ಕೊಟ್ಟಿದ್ದಾರೆ, ನಮ್ಮನ್ನು ಬೆಳೆಸಿದ್ದಾರೆ. ಅಂತವರ ಒಂದು ಮಹಾಸಮಾರಾಧನೆಯಲ್ಲಿ ಭಾಗವಹಿಸ್ತಿದ್ದೀನಿ ಅನ್ನುವಂಥದ್ದು ನನಗೆ ಒಂದು ಭಾವನಾತ್ಮಕವಾಗಿಯೂ ಮತ್ತು ಭಾಗ್ಯದ ದೃಷ್ಟಿಯಿಂದನೂ ವಿಶೇಷವಾದಂತಹ ಒಂದು ಸಂದರ್ಭ ಅಂತ ನಾನು ಮಾಡಿಕೊಂಡಿದ್ದೇನೆ.